ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಶೃಂಗೇರಿ ಕ್ಷೇತ್ರದ ಒಬ್ಬ ಯುವ ನಾಯಕನಿರುವಂತದ್ದು, ಏನು ಇನ್ನರ್ಪುರ ಪಿಸಿಎಲ್ಡಿ ಬ್ಯಾಂಕಿನ ನೂತನ ನಿರ್ದೇಶಕರು ಹಾಗೂ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಕೌಶಿಕ್ ನಮ್ಮ ಜೊತೆ ಇದ್ದಾರೆ. ಕೌಶಿಕ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ಕೌಶಿಕ್ ಅವರೇ, ಪ್ರಮುಖವಾಗಿ ಈಗ ನೀವು ಮೊದಲ ಬಾರಿಗೆ ಏನು ಇನ್ನರ್ಪುರ ಪಿಸಿಎಲ್ಡಿ ಬ್ಯಾಂಕಿನ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ. ಹೇಗನ್ಸ್ತಾ ಇದೆ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತದ್ದು? ಹೇಗನ್ಸ್ತಾ ಇದೆ? ತುಂಬಾ ಸಂತೋಷ ಆಗ್ತಿದೆ. ಅದು ರೈತರು ಬ್ಯಾಂಕ್, ಈಗ ಪಿಸಿಐಡಿ ಬ್ಯಾಂಕ್ ಅನ್ನೋದು ರೈತರು ಬ್ಯಾಂಕ್, ಅದು ಅವ್ರು ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿರೋ ತುಂಬಾ ಸಂತೋಷ ವಿಚಾರ ಸರ್. ಕೌಶಿಕ್, ಈಗ ಮೊದಲ ಬಾರಿ ನೀವು ಎರಡನೇ ಬಾರಿ ಚುನಾವಣೆಯನ್ನ ಸ್ಪರ್ಧೆ ಮಾಡಿ, ಹಿಂದೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಕೆಲವು ಮತಗಳ ಅಂತರದ ಸೋಲನ್ನು ಕಂಡಿದ್ರಿ. ಎರಡನೇ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಈಗ ಗೆಲುವನ್ನು ಕಂಡಿರುವಂತದ್ದು ಹೇಗೆ ಅನಿಸ್ತದೆ? ಎರಡನೇ ಬಾರಿಗೆ ಈಗ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ಮಹತ್ವದ ಜವಾಬ್ದಾರಿ ಸಿಕ್ಕಿರುವಂತದ್ದು ಹೇಗೆ ಅನಿಸ್ತಾ ಇದೆ? ಹೌದು, ಫಸ್ಟ್ ಎಲೆಕ್ಷನ್ ಅಲ್ಲಿ ಹೋದ ಎಲೆಕ್ಷನ್ ನಾನು ಸೋಲಕ್ಕೆ ಕಾರಣ ಏನಾಯ್ತು ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಇದು ಮಾಡಿದೆ, ಏನು ಲೀಡರ್ಗಳು ಒತ್ತಡ ಹಾಕಿ ಪ್ರೆಸರ್ ಮಾಡಿ ನಿಲ್ಸಿದ್ರು. ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ ಆ ಟೈಮಲ್ಲಿ ನಾನು ಅವರು ಬಿಜೆಪಿ ಅವರು ಕೋರ್ಟಿಂದ ಮಾಡಿಸ್ಕೊಬರಕ್ಕೆ ಹೋಗಿ ನನಗೆ ಸೋಲಾಯಿತು. ಅವ್ರು ಕೋರ್ಟಿಂದ ಮಾಡಿಸ್ಕೊಬರಕ್ಕೆ ಹೋಗಿ ನನಗೆ ಕೆಲವು ಮತಗಳಿಂದ ಸೋಲಾಯಿತು. ಈ ಎಲೆಕ್ಷನ್ ಅಲ್ಲಿ ಏನಾಯ್ತು ಅಂದ್ರೆ 21 ಓಟ್ ಇತ್ತು, ನಮ್ಮಲ್ಲಿ 21 ಓಟ್ ಇತ್ತು. ಹಾಗಾಗಿ ಸ್ವಲ್ಪ ಹೋರಾಟ ಮಾಡಿ ಗೆದ್ದಿದ್ದೀನಿ ಈ ಎಲೆಕ್ಷನ್ ಅಲ್ಲಿ ನಾನು. ಕೆಲವೊಂದು ಸಂದರ್ಭದಲ್ಲಿ ಅದೃಷ್ಟ ಹೇಗೆ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ, ಅದೃಷ್ಟ ಜೊತೆಗೆ ಎಫರ್ಟ್ ಕೂಡ ಇರಬೇಕಾಗುತ್ತೆ. ಹಾಗೆ ಈ ಬಾರಿ ನೀವು ಎರಡನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರ ಜೊತೆಗೆ ಉಪಾಧ್ಯಕ್ಷರಾಗಿ ಕೂಡ ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು. ಮೊದಲ ಬಾರಿ ಗೆದ್ದಿರುವಂತಹ ನಿಮ್ಮನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹೇಗಿದೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಈ ಒಂದು ಮಹತ್ವದ ಜವಾಬ್ದಾರಿ ಸಿಕ್ಕಿರುವುದು ಹೇಗೆ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಈ ಎಲೆಕ್ಷನ್ ಅಲ್ಲಿ ನಾನು ನಿಲ್ತೀನಿ ಅಂತ ನಂಗೆ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದ್ರೆ ನಿಲ್ಲಲ್ಲ ಅಂತಿದ್ದೆ ನಾನು. ಈ ಎಲೆಕ್ಷನ್ ಫಸ್ಟ್ ಎಲೆಕ್ಷನ್ ಸೋಲಾಗಿದ್ರೆ ನಿಲ್ಲದ್ ಬೇಡ ಅಂತಿದ್ದೆ. ನಮ್ಮ MLA ಇರ್ಬೋದು, ನಮ್ಮ ಮೆಣಸ್ಕೊಡಿಗೆ ಚೆಂಗೇರಿ ಗೌಡ್ರು ಇರ್ಬೋದು, ಪ್ರಕಾಶ್ ಗೌಡ್ರು ಇರ್ಬೋದು, ಮೆಣಸ್ಕೊಡಿಗೆ ಅರುಣೇಶ್ ಗೌಡ್ರು ಇರ್ಬೋದು, ನಮ್ಮ ಬ್ಲಾಕ್ ಅಧ್ಯಕ್ಷ ನಟರಾಜಣ್ಣ ಗೇರ್ಬೈಲ್ ಇರ್ಬೋದು. ಇವರ ಒತ್ತಡದಿಂದ ನಾನು ಈ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಡೈರೆಕ್ಟರ್ ಆಗಿ ಆಯ್ಕೆ ಆದ್ಮೇಲೆ ನಮ್ಮ MLA ಇರ್ಬೋದು, ನಮ್ಮ ಚೆಂಗೇರಿಯಣ್ಣ ಇರ್ಬೋದು, ಮೆಣಸ್ಕೊಡಿಗೆ ಎಲ್ಲಾ ಮುಖಂಡರು, ಕಾಂಗ್ರೆಸ್ ಹಿರಿಯ ಮತ್ತು ಕಿರಿಯ ಎಲ್ಲಾ ಮುಖಂಡರು ಸಹಕಾರದಿಂದ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ಉಪಾಧ್ಯಕ್ಷರಾಗಿರೋದು. ಕೌಶಿಕ್ ಅವರೇ, ಈಗ ನೀವು ಯಾವುದೇ ಒಂದು ಹೊಸ ಜವಾಬ್ದಾರಿ ಬಂದ ಸಂದರ್ಭದಲ್ಲಿ ಅದನ್ನು ನಿರ್ವಹಿಸುವುದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಈಗ ಒಬ್ಬರು ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ನಿಮ್ಮಿಂದ ಇಲ್ಲಿನ ನಿಮಗೆ ಮತ ಹಾಕಿರೋರಾಗಿರ್ಬೋದು, ರೈತರಾಗಿರ್ಬೋದು, ಸಾರ್ವಜನಿಕರು ಏನ್ ನಿರೀಕ್ಷೆ ಮಾಡಬಹುದು ನಿಮ್ಮಿಂದ? ನಮ್ಮಿಂದ ಬ್ಯಾಂಕ್ಗೆ ನಮ್ಮ ಉದ್ದೇಶ ಏನಂದ್ರೆ ನೆಕ್ಸ್ಟ್ ಇನ್ನ ಹೆಚ್ಚೆಚ್ಚು ನಾವು ಸದಸ್ಯತ್ವ ಮಾಡೋದು ಒಂದು. ಎರಡನೇದು 3% ನಮ್ಮ ಬ್ಯಾಂಕ್ ಅಲ್ಲಿ 15 ಲಕ್ಷ ತನಕ 3% ನಾವು ಇದು ಕೊಡ್ತಾ ಇದೀವಿ, ಸಾಲ ಕೊಡ್ತಾ ಇದೀವಿ. ಪ್ಲಸ್ ರೈತರ ಜೊತೆಗೆ ಆ ಬ್ಯಾಂಕ್ ಇಂಪ್ರೂವ್ಮೆಂಟ್ ಮಾಡೋದು ನಮ್ಮ ಉದ್ದೇಶ ನೆಕ್ಸ್ಟ್. ಕೌಶಿಕ್ ಅವರೇ, ಈಗ ಹೆಚ್ಚಿನ ಮತಗಳಿದ್ದು, ಈಗ ಸೊಸೈಟಿ ಅಂತ ಬಂದಾಗ 400-500 ಮತಗಳಿದ್ರೆ ಅದು ಬೇರೆ ರೀತಿ ಎಲೆಕ್ಷನ್ ಮಾಡಬಹುದು. ಅರೆ, ನೀವು ಸ್ಪರ್ಧೆ ಮಾಡಿದ ಕ್ಷೇತ್ರ ಇದು ಕೇವಲ 21 ಮತಗಳು ಮಾತ್ರ ಇದ್ದಂಥದ್ದು. ಈ 21 ಮತಗಳಿದ್ದಾಗ ಅತ್ಯಂತ ಜಿದ್ದಾಜಿದ್ದಿಯ ಪೈಪೋಟಿ ಆಗುತ್ತೆ. ಎರಡು ಪಕ್ಷದವರು ಕೂಡ ಅತ್ಯಂತ ಜಿದ್ದಿಗೆ ಬೀಳ್ತಾರೆ, ಹೋರಾಟವನ್ನ ಮಾಡ್ತಾರೆ. ನಿಮ್ಮ ಒಂದು ಗೆಲುವಿಗೆ ಪ್ರಮುಖ ಕಾರಣವಾದದ್ದೇನು? ನನ್ನ ಗೆಲುವಿಗೆ ಪ್ರಮುಖ ಕಾರಣ ನಾನು ಫಸ್ಟ್ ನಾಮಿನೇಷನ್ ಮಾಡೋ ಮುಂಚೆ ಹೋಗಿ ಎಲ್ಲರನ್ನು ಅಪ್ರೋಚ್ ಮಾಡಿದೆ. 20 ಈಗ ನಮ್ದು ಮನೆ ನಂದು ಮತ್ತೆ ನಮ್ಮ ಅಮ್ಮನ ಓಟ್ ಬಿಟ್ಟು 19 ಓಟಿಗೆ ಹೋಗಿ ನಾನು ಅಪ್ರೋಚ್ ಮಾಡಿ ಫಸ್ಟ್ ಅಪ್ರೋಚ್ ಮಾಡಿದ್ಮೇಲೆ ನಾಮಿನೇಷನ್ ಮಾಡಿ ಎಲ್ಲಾ ಲೀಡರ್ಗಳು MLA ಇರ್ಬೋದು, ನಮ್ಮ ಮೆಣಸ್ಕೊಡಿಗೆ ಚೆಂಗೇರಿ, ನಮ್ಮ ರಾಜಕೀಯ ಗುರುಗಳಾದ ಮೆಣಸ್ಕೊಡಿಗೆ ಚೆಂಗೇರಣ್ಣ ಇರ್ಬೋದು, ಪ್ರಕಾಶಣ್ಣ ಇರ್ಬೋದು, ಅರುಣೇಶಣ್ಣ ಇರ್ಬೋದು, ನಮ್ಮ ಬ್ಲಾಕ್ ಅಧ್ಯಕ್ಷ ನಮ್ಮ ನಟರಾಜಣ್ಣ ಗೇರ್ಬೈಲ್ ಅವ್ರು ಇರ್ಬೋದು, ಎಲ್ಲಾ ಕಿರಿಯ ಎಲ್ಲಾ ಕಾಂಗ್ರೆಸ್ ಲೀಡರ್ಗಳು, ಹನೀಫಣ್ಣ ಇರ್ಬೋದು, ನಮ್ಮ ಹೋಬಳಿ ಅಧ್ಯಕ್ಷರು, ಎಲ್ಲ ಕಿರಿಯ ಲೀಡರ್ಗಳು ಸಪೋರ್ಟ್ ಮಾಡಿದ್ರು, ಕ್ಯಾನ್ವಸಿಗೆ ಬಂದ್ರು, ಎಲ್ಲಾ ತರ ನಾವು ಸ್ಟ್ರಾಟಜಿಗಳು ಮಾಡಿದ್ರು. ಹಾಗಾಗಿ ನಮ್ಗೆಲ್ಲ ನಂಗೆ ಓಟ್ ಕೊಟ್ಟಂತ ಎಲ್ಲಾ ಈಗ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ನಂಗೆ ಓಟ್ ಕೊಟ್ಟಿದ್ದಾರೆ. ಹಾಗಾಗಿ ನಂಗೆ ಅದೊಂದು ಗೆಲುವಿಗೆ ಇದಾಯ್ತು. ಅಂದ್ರೆ ಹುಡುಗ ಒಳ್ಳೆಯವನು, ಅವಕಾಶವನ್ನು ಕೂಡ ಹುಡುಗಗೆ ಯಂಗ್ಸ್ಟರ್ ಇದ್ದಾನೆ ಅಂತ ಹೇಳಿ ಎಲ್ಲರೂ ಓಟ್ ಕೊಟ್ಟಿದ್ದಾರೆ. ಅದು ನಂಗೆ ನನ್ನ ಗೆಲುವಿಗೆ ತುಂಬಾ ಅನುಕೂಲ ಆಗಿದೆ. ಆ ಗೆಲುವಿಗೆ ನನಗೆ ಕೌಶಿಕ್ ಅವರೇ, ಚುನಾವಣೆ ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳು ನಡೆಯುತ್ತೆ, ವಿಭಿನ್ನವಾಗಿ ಚುನಾವಣೆಗಳನ್ನ ಮಾಡ್ತಾರೆ. ಹಾಗೆ ಆ ಕೌಶಿಕ್ ಅವರು ಈ ಬಾರಿ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ರು. ಈ ಹೊಂದಾಣಿಕೆ ಮಾಡ್ಕೊಂಡ ಪರಿಣಾಮ ಈ ಒಂದು ಚುನಾವಣೆಯಲ್ಲಿ ಗೆಲುವನ್ನ ಕಂಡ್ರು ಅನ್ನೋ ಮಾತಿದೆ. ಅಂದ್ರೆ ಏನಾದ್ರು ಕೌಶಿಕ್ ಅವರು ಬಿಜೆಪಿ ಜೊತೆ ಏನಾದ್ರು ಒಳ ಒಪ್ಪಂದ ಮಾಡ್ಕೊಂಡಿದ್ರ? ಇಲ್ಲ, ನಾನು ಯಾವತ್ತು 16 ವರ್ಷದಿಂದ ಯೂತ್ ಕಾಂಗ್ರೆಸ್ ಬಂದನು. ಪಕ್ಷ ಏನ್ ಹೇಳುತ್ತೋ ಅದನ್ನ ಕೇಳ್ಕೊ ಬಂದ. ನಾನು 16 ವರ್ಷದಿಂದ, ನಾನು 2008ರಿಂದ ರಾಜಕೀಯದಲ್ಲಿ ಬಂದನು. ಯೂತ್ ಕಾಂಗ್ರೆಸ್ ಅಲ್ಲಿ ಜಿಲ್ಲಾ ಪ್ರಧಾನ ಸಚಿನ್ ಮೇಘ ಅಧ್ಯಕ್ಷರಿದ್ದಾಗ ನಾನು ಅಲ್ಲಿಂದ ನಾನು ರಾಜಕೀಯ ಸ್ಟಾರ್ಟ್ ಮಾಡಿದ್ದು. ಇವತ್ತಿನ ತನಕ ನಾನು ಯಾವತ್ತೂ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ತಿದ್ದಿಲ್ಲ. ಇನ್ನೊಂದು ಏನಂದ್ರೆ ನನಗೆ ಇದೇ ಆಯ್ತು ಎಲೆಕ್ಷನ್ ಟೈಮಲ್ಲಿ. ಈಗ ಕಳೆದ ಬಾರಿ MLA ಎಲೆಕ್ಷನ್ ಟೈಮಲ್ಲಿ ನಂಗೆ ಏನಾಯ್ತು, ಜಠರ ಇನ್ಫೆಕ್ಷನ್ ಆಗಿತ್ತು. 1 ವರ್ಷ ನಾನು ಎಲ್ಲಾ ಕಡೆ ಮೆಡಿಸಿನ್ ಮಾಡಿ ತುಂಬಾ ಅದರಲ್ಲಿ ಅನುಭವಿಸಿದ್ದೀನಿ. ಲಾಸ್ಟ್ ನಾನು ಕಡೂರಲ್ಲಿ ಡಾಕ್ಟರ್ ಟೀಕಪ್ಪ ಅನ್ನೋರ ಹತ್ರ ಹೋಗಿ ಮೆಡಿಸಿನ್ ಮಾಡಿ ಅಲ್ಲಿ ಇದಾದ್ಮೇಲೆ ಗುಣಮುಖ ಆದ ನಾನು. ಆಮೇಲೆ ಓಡಾಡಿ ಸ್ಟಾರ್ಟ್ ಮಾಡಿದೆ ರಾಜಕೀಯವಾಗಿ. ನನ್ನ ರಾಜಕೀಯ ಏನಾಯ್ತು, ನಂಗೆ ಆರಾಮ ಇಲ್ಲದೆ, ನಂಗೆ ಹುಷಾರಿಲ್ಲದೆ, ಹಾಗಾಗಿ ನಾನು ಮನೇಲಿ ಓಡಾಡ್ತಿರ್ಲಿಲ್ಲ, ಜಾಸ್ತಿ ಮನೇಲೇ ಇರ್ತಿದ್ದೆ, ನಾನು ರೆಸ್ಟಲ್ಲೇ ಇರ್ತಿದ್ದೆ ಆದಷ್ಟು. ಹಾಗಾಗಿ ಕೆಲವರೆಲ್ಲ ಅದು ಅಪಪ್ರಚಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ, ಕೌಶಿಕ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು. ಹಾಗೆ ನಾನು ಯಾವತ್ತೂ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ನಾನು ಅವತ್ತು ಪಕ್ಷಕ್ಕೆ ನಿಷ್ಠೆ ಇದೀನಿ, ಇವತ್ತು ಪಕ್ಷಕ್ಕೆ ನಿಷ್ಠೆ ಇದೀನಿ. ನಾನು ಪ್ರಮುಖವಾಗಿ ರಾಜಕೀಯ ಅಂತ ಬಂದಾಗ, ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಹಲವಾರು ಆಸೆ ಕನಸುಗಳಿರುತ್ತೆ. ನೀವು ಕೂಡ ಚಿಕ್ಕ ವಯಸ್ಸಿನಿಂದ ಕೂಡ ರಾಜಕೀಯದಲ್ಲಿರುವಂತದ್ದು. ಕೌಶಿಕ್ ಅವರು ರಾಜಕೀಯದ ಕುರಿತಾಗಿ ಕಂಡಿರುವ ಕನಸೇನು?
ಕನ್ಸೇನು ಹೆಚ್ಚಿನಾಗಿ ಏನು ಕನ್ಸಿಲ್ಲ. ಏನಂದ್ರೆ ರಾಜಕೀಯವಾಗಿ ಒಂದು ಇದು ಮಾಡಬೇಕು, ರಾಜಕೀಯವಾಗಿ ನಾವು ಬೆಳಿಬೇಕು, ಮತ್ತೆ ಇನ್ನೊಂದು ನಮ್ಮ ಕೈಲಿ ಆದಷ್ಟು ಜನಗಳಿಗೆ ಸಹಾಯ ಮಾಡ್ಬೇಕನ್ನೋ ಒಂದು ಉದ್ದೇಶ ಇದೆ. ಉದ್ದೇಶ ಏನು ಅಂದ್ರೆ ಈಗ ಈ PCID ಬ್ಯಾಂಕ್ ಉಪಾಧ್ಯಕ್ಷರಾಗಿದ್ದೀನಿ. ಹಾಗಾಗಿ ಜನಗಳ ರೈತರಿಗೆ ಏನಾಗುತ್ತೆ, ನನ್ನ ಕೈಯಲ್ಲಿ ಶಕ್ತಿ ಮೇಲೆ 5 ವರ್ಷ ನನ್ನ ಕೈಯಲ್ಲಿ ಈಗ ಡೈರೆಕ್ಟರ್ ಆಗಿರ್ತೀನಿ, 5 ವರ್ಷ ಉಪಾಧ್ಯಕ್ಷರು ಈಗ ಟರ್ಮ್ ವಹಿಸಿದೆ ನಮ್ಮಲ್ಲಿ ನೋಡ್ಬೇಕು. ಈಗ 20 ತಿಂಗಳಂತ MLA ಮನೆ ಹೇಳಿದ್ದಾರೆ. ಮತ್ತೆ ನಾನು ಡೈರೆಕ್ಟರ್ ಆಗಿ 5 ವರ್ಷ ಇರ್ತೀನಿ. ನನ್ನ ಕೈಯಲ್ಲಿ ರೈತರಿಗೆ ಏನಾಗುತ್ತೆ, ಆ ಬ್ಯಾಂಕ್ ಇರ್ಬೋದು, ರೈತರಿಗೆ ಇರ್ಬೋದು, ನಮ್ಮ ಕಡೆ ನಮ್ಮ ಇದರಲ್ಲಿ ನಮ್ಮ ಪೀರಿಯಡ್ ಅಲ್ಲಿ ಯಶಸ್ಸು ಕಾಣ್ಬೇಕು ಬ್ಯಾಂಕ್, ಮತ್ತೆ ರೈತರಿಗೂ ಅನುಕೂಲ ಆಗ್ಬೇಕು. ಈಗ 15 ಲಕ್ಷ ತನಕ ನಮ್ಮ ಬ್ಯಾಂಕ್ PCID ಬ್ಯಾಂಕ್ ಅಲ್ಲಿ 15 ಲಕ್ಷ ತನಕ 3% ಲೋನ್ ಕೊಡ್ತೀವಿ. ಎಲ್ಲಾ ರೈತರಿಗೂ ಲೋನ್ ತಲುಪಬೇಕು. ಈಗ 15 ಲಕ್ಷ 3% ತಲುಪಬೇಕು ಒಂದು. ಮತ್ತೆ ಈಗ ಆದಷ್ಟು ಶೇರ್ ಹೋಲ್ಡರ್ಸ್ ನಮ್ಮ ಬ್ಯಾಂಕ್ ಅಲ್ಲಿ ನಾವು ಜಾಸ್ತಿ ಮಾಡಬೇಕು. ಮತ್ತೆ ಈಗ ಜನರಲ್ ಬಾಡಿಗೆ ಈಗ ನಮ್ಮ ರೈತರು ಏನಾಗುತ್ತೆ ಅಂದ್ರೆ ಅಲ್ಲಿ ಶೇರ್ ಇರುತ್ತೆ, ಜನರಲ್ ಬಾಡಿಗಳಿಗೆ ಬರಲ್ಲ, ಹಾಗಾಗಿ ವೋಟಿಂಗ್ ಪವರ್ ಕಳ್ಕೊಂತಾರೆ. ಅದನ್ನ ಆದಷ್ಟು ಅವ್ರಿಗೆ ನಾವು ಮನವರಿಕೆ ಮಾಡಿ ಆದಷ್ಟು ಜನರಲ್ ಬಾಡಿಗೆ ಬಂದು 5 ಜನರಲ್ ಬಾಡಿಗೆ 3 ಜನರಲ್ ಬಾಡಿಗಾದ್ರು ಬಂದು ವೋಟ್ ಮಾಡಂಗ್ ಮಾಡಿ ಆದಷ್ಟು ನಾವು ಅದನ್ನ ಅವೇರ್ನೆಸ್ ಮಾಡಿ ಆದಷ್ಟು ರೈತರಿಗೂ ಹೆಲ್ಪ್ ಆಗ್ಬೇಕು ನಮ್ಮಿಂದ, ಪ್ಲಸ್ ಬ್ಯಾಂಕಿಗೂ ನಮ್ಮ ಕಡೆಯಿಂದ ಬ್ಯಾಂಕ್ ಇಂಪ್ರೂವ್ ಆಗಬೇಕು. ಅದು ನನ್ನ ಉದ್ದೇಶ ನೆಕ್ಸ್ಟ್ ಇರೋದು. ಕೌಶಿಕರೇ, ಪ್ರಮುಖವಾಗಿ ನೀವು ಯುವ ಕಾಂಗ್ರೆಸ್ ಇಂದ ಬೆಳೆದು ಬಂದಂತವರು, ಸ್ವಂತವಾಗಿ ಚಿಕ್ಕ ವಯಸ್ಸಿನಲ್ಲಿ ಯುವ ಕಾಂಗ್ರೆಸ್ ಅಲ್ಲಿ ತೋರ್ಕೊಂಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಕೂಡ ಸೇವನೆ ಸಲ್ಲಿಸಿದ್ರಿ. ಯಾಕೆ ಕಾಂಗ್ರೆಸ್ ಬಗ್ಗೆ ಆಗಿರ್ಬೋದು, ಯುವ ಕಾಂಗ್ರೆಸ್ ಬಗ್ಗೆ ಕೌಶಿಕ್ ಅವ್ರಿಗೆ ಯಾಕೆ ಅಷ್ಟೊಂದು ಆಸಕ್ತಿ? ಕಾಂಗ್ರೆಸ್ ಬಗ್ಗೆ ನಮ್ಗೆ ಒಲವು ಯಾಕಂದ್ರೆ ಕಾಂಗ್ರೆಸ್ ನಮ್ದು ಈಗ ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ಕಾಂಗ್ರೆಸ್ ಕೊಡುಗೆ ತುಂಬಾ ಇದೆ. ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ದೇಶಕ್ಕೋಸ್ಕರ ತುಂಬಾ ಇದು ಮಾಡಿದೆ. ಈಗ ಕಾಂಗ್ರೆಸ್ 140 ವರ್ಷ ಇತಿಹಾಸ ಇದೆ ಪಕ್ಷಕ್ಕೆ. ಹೋರಾಟದಲ್ಲಿ ಯಾವುದು ನಿಮ್ಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಪಾತ್ರ ಪ್ರಮುಖವಾಗಿದೆ. ಒಂದು. ಎರಡನೇದು ಏನಂದ್ರೆ ಕಾಂಗ್ರೆಸ್ ಅಲ್ಲಿ ಎಲ್ಲರನ್ನೂ ಒಂದೇ ಸಮಾನವಾಗಿ ನೋಡ್ತೀವಿ ನಾವು. ಜಾತಿ ಧರ್ಮ ಎಲ್ಲ ಒಂದೇ ಕಾಂಗ್ರೆಸ್ ಅಲ್ಲಿ. ಜಾತಿ ಧರ್ಮ ಮತ್ತೆ ಸಮಾನತೆ ಎಲ್ಲರಿಗೂ ಒಂದೇ ಇದು ಮಾಡ್ತೀವಿ ಕಾಂಗ್ರೆಸ್ ಅಲ್ಲಿ. ಹಾಗಾಗಿ ಕಾಂಗ್ರೆಸ್ ಬಗ್ಗೆ ನಂಗೆ ಸಣ್ಣ ವಯಸ್ಸಿನಲ್ಲೂ ಒಂದು ಒಲವು ಬಂತು. ಹಾಗಾಗಿ ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಈಗ 16ನೇ ವರ್ಷ ಕಾಂಗ್ರೆಸ್ ಅಲ್ಲಿ, ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ನನ್ನ ಸರ್ವಿಸ್ ಈಗ ಆಗ್ತಿರೋದು. ಹಾಗಾಗಿ ಈಗ ಸರಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರಿ. ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಬರುತ್ತೆ. ಈ ಒಂದು ಎಲೆಕ್ಷನ್ ಗೆಲುವು ವಿಶ್ವಾಸ ಇದೆ ನಿಮಗೆ? 100% ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಕಾಶಿಯಾಗಿ ಆಯ್ಕೆ ಆಗ್ತೀನಿ ಅನ್ನೋದು ನನ್ನ ಒಂದು ವಿಶ್ವಾಸ. ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಕೂಡ ಕೆಲವೊಂದು ಗೋಲ್ಮಾರ್ಗಳಾದ ಒಂದು ಆರೋಪಗಳು ಬಂದು ಕೆಲವರ ಮೇಲೆ ಕೆಲವರದು ಹೋಲ್ಡಿಂಗ್ ನೈಟ್ ಇರುವಂತದ್ದು, ಕೆಲವರು ಫೇಕ್ ವೋಟಿಂಗ್ ಮಾಡಿಸಿದ ಒಂದು ಮಾತಿದೆ. ಕೌಶಿಕ್ ಏನಾದ್ರು ಫೇಕ್ ವೋಟಿಂಗ್ ಅಥವಾ ಈ ರೀತಿ ಗೋಲ್ಮಾಲ್ ಏನಾದ್ರು ಮಾಡಿಸಿದ್ರ? ಎಲ್ಲರೂ ಆತರ ಏನಾದ್ರು ಬಂದ್ರೆ ನಾನು ರಾಜೀನಾಮೆ ಕೂಡ ಕರೀಲಿ. ನಾನು ಯೂತ್ ಕಾಂಗ್ರೆಸ್ಸಿಗೆ ಯಾವತ್ತೂ ಫೇಕ್ ಆಗಿಲ್ಲ. ಸುಮ್ಮನೆ ಅದು ಅಪಪ್ರಚಾರ ಮಾಡಿದ್ದಾರೆ. ಎಲ್ಲೂ ಯೂತ್ ಕಾಂಗ್ರೆಸ್ ಅಲ್ಲಿ ಎಲ್ಲೂ ಫೇಕ್ ವೋಟ್ ಆಗಿಲ್ಲ. ಸುಮ್ಮನೆ ಯಾಕಂದ್ರೆ ಪಾಪ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಲೀಡರ್ಗಳು ಎಲ್ಲರೂ ಸಹಕಾರದಿಂದ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಚೆನ್ನಾಗಿದೆ. ಅದು ಕೆಲವರು ಈಗ ಸೃಷ್ಟಿ ಮಾಡ್ತಿರೋದು ಏನೂ ಮಾಡಕ್ಕಾಗಲ್ಲ. ಅದೀಗ ರಾಜಕೀಯ ಮೇಲೆ ಕಾಮನ್, ಅದು ಸೃಷ್ಟಿ ಮಾಡೋದು ಕಾಮನ್. ಹಾಗಾಗಿ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಪ್ರಾಮಾಣಿಕವಾಗಿ ಆಗಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕನಸು ಯೂತ್ ಕಾಂಗ್ರೆಸ್ ಅಲ್ಲಿ ಎಲೆಕ್ಷನ್ ತರಬೇಕು, ಪ್ರತಿಯೊಬ್ಬರಿಗೂ ಸಣ್ಣ ಕೆಳಮಟ್ಟದಿಂದನೂ ಅಧಿಕಾರ ಸಿಗ್ಬೇಕು, ಕೆಳಮಟ್ಟದವರಿಗೂ ಅವಕಾಶ ಸಿಗ್ಬೇಕು. ಈಗ ಕೆಳಗಿಂದ ಬಂದವರಿಗೂ ಎಲ್ಲರಿಗೂ ಅವಕಾಶ, ಬರೀ ದೊಡ್ಡ ವ್ಯಕ್ತಿಗಳಿಗೆ ಅವಕಾಶ ಸಿಗಬಾರ್ದು, ಕೆಳಗಿನವರಿಗೂ ಅವಕಾಶ ಸಿಗ್ಬೇಕನ್ನೋ ಉದ್ದೇಶಕ್ಕೋಸ್ಕರ ರಾಹುಲ್ ಗಾಂಧಿ ಅವ್ರದ್ದು ಒಳ್ಳೆ ಕಾನ್ಸೆಪ್ಟ್ ಇದು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅನ್ನೋದು. ಹಾಗಾಗಿ ಮಾಡಿದ್ದಾರೆ, ಅದಕ್ಕೆ ನಾವು ನ್ಯಾಯ ಒದಗಿಸ್ಕೊಟ್ಟಿದ್ವಿ. ಸಹಕಾರಿ ಕ್ಷೇತ್ರ ಚುನಾವಣೆಯನ್ನು ಗೆದ್ದಿದ್ದೀರಾ. ಮುಂದೆ ಈಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಬೇರೆ ಬೇರೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ. ಏನಾದ್ರು ಕೌಶಿಕ್ ಅವರಿಗೆ ಈ ಸಾರ್ವಜನಿಕ ಚುನಾವಣೆಗಳು ಅಂದ್ರೆ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಭಾಗವಹಿಸುವ ಆಸಕ್ತಿ ಏನಾದ್ರು ಇದೆಯಾ ಲೋಕಲ್ ಬಾಡಿಲಿ? ಇಲ್ಲ, ಆತರ ಏನಿಲ್ಲ. ನಂಗೆ ಸಹಕಾರ ರಂಗದಲ್ಲಿ ಮುಂದುವರಿಬೇಕನ್ನೋ ನಿಮ್ಗೆ ಕನಸಿದೆ. ನೆಕ್ಸ್ಟ್ ಈಗ ಮುಂದಿನ ಸಹಕಾರ ರಂಗದಲ್ಲೇ ಕಂಟಿನ್ಯೂ ಆಗ್ತೀನಿ ಬಿಟ್ಟರೆ ಬೇರೆ ಎಲೆಕ್ಷನ್ ಬರಲ್ಲ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವ ಈಗಾಗಿರುವ ಮುಂದಾಗಿರೋ ಅನ್ನೋ ಪ್ಲಾನ್ ಏನಾದ್ರು ಇದೆಯಾ? ಇಲ್ಲ, ಆತರ ಏನು ಪ್ಲಾನಿಂಗ್ ಇಲ್ಲ ನಮ್ದು. ನಾನು ಸಹಕಾರ ರಂಗದಲ್ಲಿ ಮುಂದುವರಿಬೇಕನ್ನೋದು ಆಸೆ, ನನ್ಗೆ ಕನಸಿದೆ. ಯಾಕಂದ್ರೆ ನನ್ನ ಭಾವ ಹಿರಿಯ ಸಹಕಾರಿ ವಿಜಯದೇವ್ ಇದ್ದಾರೆ ತೀರ್ಥಹಳ್ಳಿಯಲ್ಲಿ, ಬಸವಣ್ಣ ವಿಜಯದೇವರು, ಅವ್ರ ಮಾರ್ಗದರ್ಶನದಲ್ಲಿ ನಾವು ಆದಷ್ಟು ಸಹಕಾರ ರಂಗದಲ್ಲಿ ಬೆಳಿಬೇಕನ್ನೋ ನನ್ನ ಅವಕಾಶ, ಇದು ಉದ್ದೇಶ. ಕೌಶಿಕ್ ಅವರೇ, ಹಲವು ವರ್ಷಗಳ ಬಳಿಕ ಈಗ ನರಸಿಂಹರಾಜಪುರದಲ್ಲಿ PCID ಬ್ಯಾಂಕ್ ಅಲ್ಲಿ ಕಾಂಗ್ರೆಸ್ ಆಡಳಿತ ಬಂದಿರುವಂತದ್ದು, ಈಕ್ವಲ್ ಆಗುತ್ತೆ ನಂತರ ಸೂಪರ್ವೈಸರ್ ವೋಟ್ನ ಮೂಲಕ ನೀವು ಗೆದ್ದಿರುವಂತದ್ದು. ಹೇಗನ್ಸ್ತದೆ ಈ ಒಂದು ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಬಂದಿರುವಂತದ್ದು, ಈಗ ನಿಮ್ಮವರ ಅಧ್ಯಕ್ಷ ಆಗಿರುವಂತದ್ದು, ಏನ್ ನಿರೀಕ್ಷೆ ಮಾಡಬಹುದು ನಿಮ್ಮಿಂದ? ತುಂಬಾ ಸಂತೋಷ ಆಗ್ತಿದೆ. ತುಂಬಾ ವರ್ಷದ ನಂತರ ಕಾಂಗ್ರೆಸ್ ಅಲ್ಲಿ PCID ಬ್ಯಾಂಕ್ ಅಧಿಕಾರಕ್ಕೆ ಬಂದಿದೆ. ನಮ್ಮ ಅಧ್ಯಕ್ಷರು ಈಸ್ಕೆರೆ ಸುಂದರೇಶ್ ಒಳ್ಳೆ ವ್ಯಕ್ತಿ ಇದ್ದಾರೆ, ರೈತ ಪರ ಕಾಳಜಿ ಇರೋಂಥ ವ್ಯಕ್ತಿ, ಮತ್ತೆ ಬ್ಯಾಂಕ್ ಬಗ್ಗೆನೂ ಕಾಳಜಿ ಇರೋಂಥ ವ್ಯಕ್ತಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ಈಗ ಅವರು ಮತ್ತೆ ನಂದು ಈಗ ಸೀನಿಯರ್ ಯಂಗ್ಸ್ಟರ್ ಅಂತ ಆಗಿದೆ. ಈಗ ಅಧ್ಯಕ್ಷರು ಸೀನಿಯರ್ ಇದ್ದಾರೆ, ಉಪಾಧ್ಯಕ್ಷರು ಯಂಗ್ಸ್ಟರ್ ಇದ್ದಾರೆ ಅಂತ ನಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಮತ್ತೆ ನಮ್ಮ ಎಲ್ಲಾ ನಿರ್ದೇಶಕರು ಇರ್ಬೋದು, ಏನು ಈಗ ನಾವು ಎಲ್ಲ ಆಯ್ಕೆ ಆಗಿದ್ದೀವಿ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲಾ ನಿರ್ದೇಶಕರು ಮತ್ತೆ ನಮ್ಮ PCID ಬ್ಯಾಂಕ್ ಮ್ಯಾನೇಜರ್ ಪ್ರತಿಗುಣ ಇದ್ದಾರೆ. ಒಳ್ಳೆ ನಮ್ದೊಂದು ಮತ್ತೆ ನಮ್ದಲ್ಲಿ ಟೀಮ್ ಚೆನ್ನಾಗಿದೆ. ಒಳ್ಳೆ ಇದರಲ್ಲಿ ಬ್ಯಾಂಕ್ ಬೆಳಿಬೇಕು, ಪ್ಲಸ್ ನಮ್ಮ ರೈತರಿಗೂ ಅಲ್ಲಿಂದ ಅನುಕೂಲ ಆಗ್ಬೇಕನ್ನೋ ಉದ್ದೇಶದಲ್ಲಿ ಚೆನ್ನಾಗಿ ಮಾಡ್ಕೋಬೇಕನ್ನೋ ಉದ್ದೇಶ ಇದೆ ನಮ್ದು. ಬ್ಯಾಂಕ್ ನ ಒಂದು ಡೆವಲಪ್ ಮಾಡಬೇಕು, ಪ್ಲಸ್ ರೈತರಿಗೂ ಅಲ್ಲಿಂದ ಸಾಲ ಸಿಕ್ಕಿ ಎಲ್ಲಾ ರೈತರುಗಳಿಗೂ ಲಾಸ್ಟ್ ಮಟ್ಟ ಕೆಳಗಿರೋ ತನಕ ರೈತರಿಗೆ ತಲುಪಬೇಕು ಸಾಲಗಳನ್ನ. ಈಗ 3% ಏನ್ ಸಾಲ ಇದೆ 15 ಲಕ್ಷ ತನಕ ಪ್ರತಿ ರೈತರಿಗೆ ತಲುಪಬೇಕನ್ನೋ ನಮ್ಮ ಉದ್ದೇಶ ಆಗಿದೆ. ನೀವು ಮಾತ್ರ ಅಲ್ಲ, ಈಗ ಚುನಾವಣೆ ಹಿಂದೆ ನಿಮ್ಮ ತಾಯಿ ಕೂಡ 2 ಬಾರಿ ಸೊಸೈಟಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು. ನಿಮ್ಮ ಒಂದು ಕುಟುಂಬ, ನಿಮ್ಮ ಒಂದು ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು, ಸಹಕಾರಿ ಕ್ಷೇತ್ರ ಚುನಾವಣೆಗಳಲ್ಲಿ, ಸಹಕಾರಿ ಕ್ಷೇತ್ರ ಬೆಳವಣಿಗೆಯಲ್ಲಿ ನಿಮ್ಮ ಒಂದು ಕುಟುಂಬ ಎಷ್ಟು ಪ್ರಮುಖ ಪಾತ್ರ ವಹಿಸ್ತಾ ಇದೆ, ನಿಮ್ಮ ಒಂದು ಬೆನ್ನೆಲುಬಾಗಿ ನಿಂತು?
ತುಂಬಾ ನನ್ನ ತಾಯಿಯವರು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನನ್ನ ತಾಯಿಯವರು ಇರ್ಬೋದು, ನನ್ನ ವೈಫ್ ಇರ್ಬೋದು ಆಶ್ರಿತಾ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೆ ನನ್ನ ಅಕ್ಕ ಇರ್ಬೋದು, ನನ್ನ ಭಾವವರು ಇರ್ಬೋದು, ಎಲ್ಲರೂ ತುಂಬಾ ಸಹಕಾರ ಕೊಡ್ತಿದ್ದಾರೆ. ರಾಜಕೀಯವಾಗಿ ನಂಗೆ ಎಲ್ಲ ನನ್ನ ಫ್ಯಾಮಿಲಿನೇ ರಾಜಕೀಯದಲ್ಲಿ ಇರೋದು. ನಂದು ದೊಡ್ಡ ಭಾವನ ರಾಜಕೀಯ ಇದ್ದಾರೆ, ಎರಡನೇ ಭಾವ ರಾಜಕೀಯ, ಮೂರನೇ ಭಾವನ ತಂದೆನೂ ಎಮ್ಎಲ್ಎ ಬೆಂಗಳೂರು DS ಗೌಡ್ರು ಅಂತ. ಹಾಗಾಗಿ ನನ್ನ ಕುಟುಂಬ ಎಲ್ಲ ನಂಗೆ ರಾಜಕೀಯವಾಗಿ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಂದ್ರೆ ಕೌಶಿಕ್ ಅವರು ಕುಟುಂಬ ರಾಜಕೀಯಕ್ಕೆ ಬೆಂಬಲ ಕೊಡ್ತಾರಾಗತ್ರೆ. ಕುಟುಂಬ ರಾಜಕೀಯಕ್ಕೆ ಅಂತಲ್ಲ, ಜನಗಳು ನಮ್ಮಿಂದ ಹೆಲ್ಪ್ ಆಗ್ಬೇಕು ಅಷ್ಟೇ, ಮತ್ತೆ ಇನ್ನೇನು ಅಲ್ಲ. ಬೇರೆ ಇದಕ್ಕೆ ಕುಟುಂಬ ರಾಜಕೀಯ ನಾವು ಮಾಡಬಾರ್ದು. ನಾನು ಯಾಕಂದ್ರೆ ನನ್ನ ತಾಯಿಯವರಿಗೆ 8 ಟರ್ಮ್ ಡೈರೆಕ್ಟರ್ ಆಗಿದ್ರು. ಈ ಟರ್ಮ್ ನನ್ನ ತಾಯಿಯವರು ನಿಲ್ಲಿಸ್ತಾ ಇಲ್ಲ ರಾಜಕೀಯ ಇದಕ್ಕೆ, ಚುನಾವಣೆಗೆ ಯಾವ್ದು ಸೊಸೈಟಿ ಎಲೆಕ್ಷನ್ ನಿಲ್ಲಿಸ್ತಾ ಇಲ್ಲ. ಯಾಕಂದ್ರೆ ನಾವು ಕುಟುಂಬ ರಾಜಕೀಯಕ್ಕೆ ಬೆಂಬಲ ಕೊಡ್ತೀವಿ ಅಂತ ಆಗುತ್ತೆ. ಆ ಉದ್ದೇಶನ ಈ ಎಲೆಕ್ಷನ್ಗೆ ಅವ್ರು ನಿಲ್ಲಿಸ್ತಾ ಇಲ್ಲ, ಅವ್ರು ನಿಲ್ಲಲ್ಲ ಅಂತೀಯಾರೆ ಎಲೆಕ್ಷನ್ಗೆ. ಕೊನೆಯದಾಗಿ ಇತ್ತೀಚೆಗೆ ನಡೆದಂತಹ PCLD ಬ್ಯಾಂಕ್ ನ ಚುನಾವಣೆ ಆಗಿರ್ಬೋದು, ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ವಿಚಾರ ಆಗಿರ್ಬೋದು, ಯುವ ಕಾಂಗ್ರೆಸ್ ನಲ್ಲಿ ನೀವು ಬೆಳೆದ ಬಂದ ಹಾದಿ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಹೇಳಕ್ ಬಯಸ್ತೀರಾ? ಕೊನೆಯದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ನಮ್ಮ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು T. ರಾಜೇಗೌಡ ಇದ್ದಾರೆ. ನಂಗೆ ಮೊನ್ನೆ ಎಲೆಕ್ಷನ್ ಎಲ್ಲ ಯೂತ್ ಕಾಂಗ್ರೆಸ್ ಇಂದ ಇರ್ಬೋದು, ಯೂತ್ ಕಾಂಗ್ರೆಸ್ ಇಂದ ಎಲೆಕ್ಷನ್ ಟೈಮಲ್ಲೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಈಗ ಮೊನ್ನೆ PCLD ಬ್ಯಾಂಕ್ ಇದರಲ್ಲೂ ನಿರ್ದೇಶಕ ಇದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಎಲೆಕ್ಷನ್ ಟೈಮಲ್ಲೂ ನಂಗೆ ತುಂಬಾ ಕರೆ ಮಾಡಿ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಮೊನ್ನೆ ಉಪಾಧ್ಯಕ್ಷ ತುಂಬಾ ಪ್ರಮುಖ ಕಾರಣ ಅವರೇ ಉಪಾಧ್ಯಕ್ಷ ಮಾಡ್ಬೇಕು. ಯಾಕಂದ್ರೆ ಒಂದು ಸೀನಿಯರಿಗೆ ಕೊಡಬೇಕು, ಒಂದು ಜೂನಿಯರಿಗೆ ಕೊಡಬೇಕು, ಒಂದು ಏನಾದ್ರು ಕೊಡಬೇಕು, ಒಂದು ಬಾಳ ಭಾಗ ಅಂತ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ತುಂಬಾ ಸಹಕಾರ ಮಾಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ರಾಜಕೀಯ ಗುರುಗಳು ಮೆಣಸ್ಕೊಡಿಗೆ ಚಿನ್ನಗಿರಿ ಗೌಡ್ರು, ನಮ್ಮ ರಾಜಕೀಯ ಗುರುಗಳು, ನಂಗೆ ಹಿತೇಶಿಗಳವರು, ಎಲ್ಲಾ ತರದಲ್ಲೂ ನಮ್ಗೆ ಯೂತ್ ಕಾಂಗ್ರೆಸ್ ನಂಗೆ 16 ವರ್ಷದಿಂದನೂ ಯೂತ್ ಕಾಂಗ್ರೆಸ್ ಸಹಕಾರ ಮಾಡ್ತಾ ಬಂದಿದ್ದಾರೆ. ಮೊನ್ನೆ ಡೈರೆಕ್ಟರ್ ಆಗೋಕ್ಕೂ ಕ್ಯಾನ್ವಾಸಿಗೆ ಬಂದಿದ್ದಾರೆ. ಮತ್ತೆ ಎಲ್ಲಾ ತರದಲ್ಲೂ ನಂಗೆ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ಉಪಾಧ್ಯಕ್ಷರಾಗಿ ಮೇನ್ ಕಾರಣ ನಾವು ಉಪಾಧ್ಯಕ್ಷರಾಗಿ ಅವರಿಂದ ಆಗಿರೋದು ಉಪಾಧ್ಯಕ್ಷರು. ಹಾಗಾಗಿ ಅವರಿಗೂ ನಾನು ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮೆಣಸ್ಕೊಡಿ ಪ್ರಕಾಶಣ್ಣ ಇರ್ಬೋದು, ಅರ್ಣೇಶಣ್ಣ ಇರ್ಬೋದು, ನಮ್ಮ ಬ್ಲಾಕ್ ಅಧ್ಯಕ್ಷರು ನಟರಾಜಣ್ಣ ಗೇರ್ಬೈಲ್ ಇರ್ಬೋದು, ನಮ್ಮ ಹೋಬಳಿ ಅಧ್ಯಕ್ಷರು ಹನೀಫಣ್ಣ ಇರ್ಬೋದು, ನಮ್ಮ ಹಿರಿಯ ಎಲ್ಲಾ ಕಾಂಗ್ರೆಸ್ ಮುಖಂಡರುಗಳಿಗೂ ನಾನು ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಂಗೆ ಎಲ್ಲರೂ ಬೆಂಬಲವಾಗಿ ನಿಂತಿದ್ದಾರೆ. ಒಳ್ಳೆ ಹುಡುಗ, ಅವನಿಗೆ ಒಂದು ಅವಕಾಶ ಕೊಡೋಣ, ಬಾಳವನಿಗೆ ಒಂದು ಅವಕಾಶ ಕೊಡಲೇಬೇಕು ಉಪಾಧ್ಯಕ್ಷರಿಗೆ ಅಂತ ಹೇಳಿದ್ದಾರೆ. ನಾನು ಅವರು ಎಲ್ಲರಿಗೂ ನಾನು ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕೌಶಿಕರ್, ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾದ ವಿಚಾರ ಆಗಿರ್ಬೋದು, ಉಪಾಧ್ಯಕ್ಷರಾದ ಆಯ್ಕೆಯಾದ ವಿಚಾರ ಆಗಿರ್ಬೋದು, ಹಾಗೆ ಇನ್ನು ಯುವ ಕಾಂಗ್ರೆಸ್ನಿಂದ ನೀವು ಬೆಳೆದು ಬಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರೋ ವಿಚಾರ ಆಗಿರ್ಬೋದು, ಇತ್ತೀಚಿನ ಒಂದು ಯುವ ಕಾಂಗ್ರೆಸ್ನ ಚುನಾವಣೆಯ ವಿಚಾರ, ಹಾಗೆ ನಿಮ್ಮ ಒಂದು ಮುಂದಿನ ರಾಜಕೀಯ ಬೆಳವಣಿಗೆ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು ನರಸಿಂಹರಾಜಪುರ ತಾಲೂಕಿನ PCLD ಬ್ಯಾಂಕಿನ ನೂತನ ನಿರ್ದೇಶಕರು ಹಾಗೂ ನೂತನ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಕೌಶಿಕ್ ಪಟೇಲ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.